ಸಿದ್ದರಾಮಯ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮಿತಿ ರಚನೆ ಆಗುತ್ತೆ. ಆ ಒಂದು ಸಮಿತಿಯು ಕೂಡ ಇವತ್ತು ಪರಿಷ್ಕರಣೆ ಮಾಡಿ ಈ ಹಿಂದೆ ಏನು 87, 86ರಲ್ಲಿ ಭಾಳಷ್ಟು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಇರೋದಿಲ್ಲ. ಅದಾದ ನಂತರ ಮತ್ತೆ IT-BT ಕಂಪ್ನಿಗಳು ಇರೋದಿಲ್ಲ. ಬೇರೆ ಬೇರೆ ಖಾಸಗಿ ವಲಯದ ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ಇರಲಾರ್ದಕ್ಕೆ ಮತ್ತೆ 2016ರಲ್ಲಿ ಅವನ್ನೆಲ್ಲ ಸೇರಿಸಬೇಕು ಅನ್ನೋಂಥ ಉದ್ದೇಶದಿಂದ 2016ರಲ್ಲಿ ಪರಿಷ್ಕೃತ ವರದಿಯನ್ನು ಜಾರಿ ಮಾಡಿ ಅದನ್ನು ಕಾನೂನು ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ. ಇಲ್ಲಿವರೆಗೂ ಕೂಡ ಬಂದಂಥ ಯಾವ ಸರ್ಕಾರಗಳು ಕೂಡ ಆ ಒಂದು ಪರಿಷ್ಕೃತ ವರದಿ ಜಾರಿಗೆ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದಿಲ್ಲ. ಹಾಗಾಗಿ ಇನ್ಮೇಲಾದರೂ ಬಂದಿರತಕ್ಕಂಥ ಸರ್ಕಾರ ಕಟ್ಟುನಿಟ್ಟಾಗಿ ಇದೇನು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ 2016ರಲ್ಲಿ ಏನು ಸಲ್ಲಿಸಿದ್ದಾರೆ ಅದನ್ನು ಕಟ್ಟುನಿಟ್ಟಾಗಿ ಯಥಾವತ್ತಾಗಿ ಜಾರಿಗೆ ತಂದು ಅದು ಈ ಸಮಿತಿ ಕೇವಲ ಉದ್ಯೋಗ ದೃಷ್ಟಿಯಿಂದಲ್ಲ, ರೈತರಿಗಾಗಿ, ನೀರಾವರಿಗಾಗಿ ಎಲ್ಲ ವಿಚಾರಗಳಲ್ಲೂ ಈ ಕನ್ನಡಿಗರಿಗೆ, ಈ ನೆಲದ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಆ ವರದಿಯಲ್ಲಿದೆ. ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆ ದೇಶಗಳಿಂದ ಬಂದು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಮಾಡ್ತಾ ಇದ್ದಾರೆ. IT-BT ಕಂಪನಿಗಳು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರಿಗೆ ಅವಕಾಶಗಳನ್ನು ಕೊಟ್ಟು ಇಲ್ಲಿಯ ಮಣ್ಣು, ಇಲ್ಲಿಯ ನೆಲ, ಇಲ್ಲಿಯ ನೀರು, ಇಲ್ಲಿಯ ಕರೆಂಟು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿಂದ ಪಡ್ಕೊಂಡು ಇಲ್ಲಿಯ ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ. ನಮ್ಮ ಕರ್ನಾಟಕ ಸೇನೆಯ ಒಂದು ತಾಲೂಕು ಘಟಕದ ವತಿಯಿಂದ ಮಾನ್ಯ ತಾಲೂಕಾಧಿಕಾರಿಗಳ ಮುನ್ಸಿಪಲ್ ಮುಖಾಂತರ ಮಾನ್ಯ ಕರ್ನಾಟಕದ ಸಿದ್ದರಾಮಯ್ಯ ಸರ್ ಇವರಿಗೆ ಮಾನ್ಯ ವಿಷಯ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಶೀಘ್ರ ಜಾರಿಗೆ ಆಗ್ರಹಿಸಿ ಪ್ರತಿಭಟನಾ ಮನವಿ ಇಮೇಲ್ ಕಳಿಸಲಿಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ತಾಲೂಕು ಘಟಕವು ತಮ್ಮ